ಮೇಷರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಇಟ್ಟಿಗೆ ಪೆಟ್ಟಿಗೆಗೆ ಕಲ್ಲಿನಿಂದ ಉತ್ತರ ಕೊಡುವವನು ಬುದ್ಧಿವಂತನಲ್ಲ. ಎಸೆದ ಇಟ್ಟಿಗೆಯಿಂದ ಮನೆಯನ್ನು ಕಟ್ಟಿಕೊಳ್ಳುವವನೇ ಬುದ್ಧಿವಂತ. ದೀಪ ಮಾತನಾಡುವುದಿಲ್ಲ, ಆದರೆ ಅದರ ಬೆಳಕು ಅದರ ಪರಿಚಯ ಕೊಡುತ್ತದೆ. ಹಾಗೆಯೇ ನೀವು ನಿಮ್ಮ ಬಗ್ಗೆ ಏನು ಹೇಳಬೇಡಿ, ಒಳ್ಳೆಯ ಕೆಲಸಗಳನ್ನು ಮಾಡುತ್ತೀರಿ, ಅವೇ ನಿಮ್ಮ ಪರಿಚಯ ನೀಡುತ್ತವೆ. ಸ್ನೇಹಿತರೆ, ನಾಳೆ ಮಧ್ಯಾಹ್ನ 3 ಗಂಟೆ ನಂತರ ನಿಮ್ಮ ಜೀವನದ ಅತಿ ದೊಡ್ಡ ಸಿಹಿ ಸುದ್ದಿ ಸಿಗಲಿದೆ. ಹೌದು ಸ್ನೇಹಿತರೆ, ಹಣದ ದಪ್ಪ ದಪ್ಪ ಕಟ್ಟುಗಳು ಸಿಗಲಿವೆ. ನೀವು ತೀರಾ ಸರಿಯಾಗಿ ಕೇಳುತ್ತಿದ್ದೀರಾ. ನಾಳೆ ಮಧ್ಯಾಹ್ನ ಸುಮಾರು 3 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಅಪರೂಪದ ಮಹಾ ಸಂಯೋಗ ನಿರ್ಮಾಣವಾಗುತ್ತಿದೆ. ಇದರ ಕಲ್ಪನೆಯನ್ನು ನೀವು ಖಂಡಿತವಾಗಿಯೂ ಮಾಡಿರುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ನಾಳೆ ಮಧ್ಯಾಹ್ನ 3 ಗಂಟೆಯ ನಂತರ ನಿಮ್ಮೆಲ್ಲರ ಜೀವನದಲ್ಲಿ ನಡೆಯಲಿರುವ ಘಟನೆಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಈ ಘಟನೆಯು ನಿಮ್ಮ ಜೀವನವನ್ನು ಬದಲಾಯಿಸಿ ಬಿಡುತ್ತದೆ. ಇಂಥ ಸಣ್ಣ ಪುಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ಹಲವು ಬಾರಿ ನಡೆದಿರಬಹುದು, ಆದರೆ ಈ ಬಾರಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆಯು ಸಾಮಾನ್ಯ ಘಟನೆಯಲ್ಲ. ಹೌದು ಸ್ನೇಹಿತರೆ, ಈ ಘಟನೆಯಿಂದ ನಿಮ್ಮ ಜೀವನದಲ್ಲಿ ಹಲವು ದೊಡ್ಡ ಬದಲಾವಣೆಗಳು ಬರಲಿವೆ. ಈ ಘಟನೆಯು ನಿಮ್ಮ ಜೀವನಕ್ಕೆ ಒಂದು ಹೊಸ ಹಾದಿಯನ್ನು ತೋರಿಸುತ್ತದೆ, ಒಂದು ಹೊಸ ದಾರಿಗೆ ಕರೆದೊಯ್ಯುತ್ತದೆ. ಇದರಿಂದ ನೀವು ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಗುರಿಯನ್ನು ತಲುಪುತ್ತೀರಿ, ಯಾವುದೇ ತೊಂದರೆ ಇಲ್ಲದೆ. ಹೌದು ಸ್ನೇಹಿತರೆ, ನೀವು ತೀರಾ ಸರಿಯಾಗಿ ಕೇಳಿದ್ದೀರಾ. ಇಂದಿನ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ಆರಂಭದಿಂದ ಕೊನೆವರೆಗೂ ನೋಡಿ, ಏಕೆಂದರೆ ಮುಂದೆ ಈ ವಿಡಿಯೋದಲ್ಲಿ ನಾವು ಕಡಿಮೆ ಸಮಯದಲ್ಲಿ ನೀವು ಹೇಗೆ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು ಎಂಬುದನ್ನು ತಿಳಿಸಲಿದ್ದೇವೆ ಮತ್ತು ನಿಮ್ಮ ಗುರಿಯನ್ನು, ನಿಮ್ಮ ತಾಣವನ್ನು ತಲುಪಬಹುದು. ಜೊತೆಗೆ ಕೆಲವು ರಹಸ್ಯ ವಿಷಯಗಳನ್ನು ತಲುಪಬಹುದು. ಜೊತೆಗೆ ಕೆಲವು ರಹಸ್ಯ ಸಂಗತಿಗಳಿವೆ, ಇವುಗಳನ್ನು ತಿಳಿದುಕೊಳ್ಳುವುದು ನಿಮಗೆ ಅತ್ಯಂತ ಅಗತ್ಯವಾಗಿದೆ. ಸ್ನೇಹಿತರೆ, ಜಗತ್ತಿನಲ್ಲಿ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಅನೇಕ ಜನರಿದ್ದಾರೆ, ಯಾರಾದರೂ ತಮ್ಮ ಸಂತೋಷದಲ್ಲಿದ್ದರೆ ಅವರಿಗೆ ಸಂತೋಷವಾಗುತ್ತದೆ, ಆದರೆ ಅನೇಕ ಜನರು ನಿಮ್ಮ ಸಂತೋಷವನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಾರೆ. ಹೌದು ಸ್ನೇಹಿತರೆ, ಹಾಗಾಗಿ ತಾಳ್ಮೆಯಿಂದ ಕುಳಿತು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾರಿಗೆ ನಿಮ್ಮ ಸಂತೋಷದಿಂದ ಖುಷಿಯಾಗುತ್ತದೆ ಮತ್ತು ಯಾರಿಗೆ ನಿಮ್ಮ ಸಂತೋಷದಿಂದ ಹೊಟ್ಟೆ ಕಿಚ್ಚಾಗುತ್ತದೆ ಎಂಬುದನ್ನು ನಾವು ನಿಮಗೆ ಹೇಳುತ್ತೇವೆ. ಅವರು ಹೇಗೆ ನಿಮ್ಮ ಸಂತೋಷಕ್ಕೆ ಕೆಟ್ಟ ದೃಷ್ಟಿ ಹಾಕುತ್ತಾರೆ, ಕೆಟ್ಟ ಜನರಿಂದ ಹೇಗೆ ತಪ್ಪಿಸಿಕೊಂಡಿರಬೇಕು, ಹೌದು, ಎಲ್ಲವನ್ನು ವಿವರವಾಗಿ ಹೇಳುತ್ತೇವೆ. ಹಾಗಾದರೆ ಬನ್ನಿ ಮೊದಲಿಗೆ ತಿಳಿದುಕೊಳ್ಳೋಣ. ಜನರು ನಿಮ್ಮ ಸಂತೋಷಕ್ಕೆ ಕೆಟ್ಟ ದೃಷ್ಟಿ ಹೇಗೆ ಹಾಕುತ್ತಾರೆ, ನೀವು ಅದರ ಬಗ್ಗೆ ತಿಳಿದಾಗ ಸ್ನೇಹಿತರೆ, ನಾವು ಸಂಪೂರ್ಣ ಭರವಸೆಯಿಂದ ಹೇಳುತ್ತೇವೆ, ನಿಮ್ಮ ಕಾಲಿನ ಕೆಳಗಿನ ನೆಲವೇ ಕುಸಿದು ಹೋಗುತ್ತದೆ. ಹೌದು, ನೀವು ಸರಿಯಾಗಿ ಕೇಳುತ್ತಿದ್ದೀರಾ. ನೀವು ಯೋಚಿಸಲು ಸಾಧ್ಯವಿಲ್ಲ ಹೀಗೂ ಆಗಬಹುದು ಎಂದು. ಎಂದರೆ ಜನರ ದೃಷ್ಟಿ ಎಷ್ಟು ಅಪಾಯಕಾರಿಯಾಗಿರುತ್ತದೆ ಎಂದರೆ, ನಗು ನಗುತ್ತಾ ಇರುವ ಜೀವಕ್ಕೆ ಗ್ರಹಣ ಹಿಡಿಸಿಬಿಡುತ್ತದೆ, ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಎಷ್ಟೇ ದೊಡ್ಡ ಬಿಸ್ನೆಸ್ ವ್ಯಾಪಾರವಿದ್ದರೂ ಧ್ವಂಸಗೊಳಿಸಿ ಬಿಡುತ್ತದೆ. ಹೌದು ಸ್ನೇಹಿತರೆ, ಈ ದೃಷ್ಟಿ ದೋಷವನ್ನು ನೀವು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಜನರು ಹೇಗೆ ದೃಷ್ಟಿ ಇಡುತ್ತಾರೆ ಎಂಬುದರ ಕೆಲವು ಸೂಚನೆಗಳನ್ನು ನಾವು ನಿಮಗೆ ಹೇಳುತ್ತೇವೆ. ನೀವು ಸರಿಯಾಗಿ ಈ ಸೂಚನೆಗಳಿಂದಲೇ ನಿಮಗೆ ಯಾರದ್ದಾದರೂ ದೃಷ್ಟಿ ತಾಗಿದೆ ಇಲ್ಲವೇ ಎಂಬುದನ್ನು ಊಹಿಸಬಹುದು. ನೀವು ನೋಡಿರಬಹುದು, ದೊಡ್ಡ ದೊಡ್ಡ ಕಾರುಗಳು, ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ಅರಮನೆಗಳು, ದೊಡ್ಡ ಕಂಪನಿಗಳಲ್ಲಿ ದೃಷ್ಟಿ ದೋಷದಿಂದ ಬಚಾವಾಗಲು ಜನರು ನಾನಾ ರೀತಿಯ ಉಪಾಯಗಳನ್ನು ಮಾಡುತ್ತಿರುತ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈ ದೃಷ್ಟಿ ದೋಷದಿಂದ ಪಾರಾಗಲು ನೀವು ಕೂಡ ಈ ಸೂಚನೆಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಆ ಉಪಾಯಗಳನ್ನು ಮಾಡುವುದು ಅತ್ಯಂತ ಅಗತ್ಯ. ಏಕೆಂದರೆ ಯಾವುದಾದರೂ ವಸ್ತುವಿಗೆ ಒಮ್ಮೆ ದೃಷ್ಟಿ ದೋಷ ಸಾಗಿದರೆ ಅದು ಜೀವನ ಪೂರ್ತಿ ತೊಲಗುವುದಿಲ್ಲ. ಆದರೆ ನೀವು ಆ ದೃಷ್ಟಿ ದೋಷವನ್ನು ಹೋಗಲಾಡಿಸಲು ಯಾವುದೇ ಉಪಾಯ ಮಾಡುವುದಿಲ್ಲ ಹೀಗೆ ನಂಬಲಾಗುತ್ತದೆ. ಯಾವ ವ್ಯಕ್ತಿಗೆ ದೃಷ್ಟಿ ತಾಗುತ್ತದೆಯೋ ಅವರ ಬುದ್ಧಿ ವಿವೇಕ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿ ಬಿಡುತ್ತದೆ. ಹೌದು ಸ್ನೇಹಿತರೆ, ಅತಿ ಬುದ್ಧಿವಂತ ವ್ಯಕ್ತಿಯ ಬುದ್ಧಿಯು ವಿನಾಶದತ್ತ ಸಾಗುತ್ತದೆ. ಆ ವ್ಯಕ್ತಿ ಇಂಥ ಹಾದಿಯಲ್ಲಿ ನಡೆಯಲಾರಂಭಿಸುತ್ತಾನೆ, ಇಂಥ ಕೆಲಸಗಳನ್ನು ಮಾಡಲಾರಂಭಿಸುತ್ತಾನೆ ಎಂದರೆ ಕೆಟ್ಟ ಹೆಸರು ಮತ್ತು ನಷ್ಟ ಹೊರತುಪಡಿಸಿ ಬೇರೇನೂ ಸಿಗುವುದಿಲ್ಲ.
ಇನ್ನೂ ಹಲವು ಸಣ್ಣ ಪುಟ್ಟ ವಿಷಯಗಳನ್ನು ಹೇಳುತ್ತೇವೆ. ಜನರು ತಮ್ಮ ಮನೆಯಲ್ಲಿ ಪೂರ್ಣ ವಿಧಿವಿಧಾನದಿಂದ ಪೂಜೆ, ಭಜನೆ, ಕೀರ್ತನೆ ಇತ್ಯಾದಿಗಳನ್ನು ಮಾಡುತ್ತಾರೆ. ಇದರಿಂದ ಮನೆಯಲ್ಲಿ ಶುಭ ಅಭಿವೃದ್ಧಿಯಾಗಲಿ ಎಂದು. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆಗೆ ಹೆಚ್ಚಿನ ಮಹತ್ವವಿದೆ. ನಾವು ಧೂಪದ ರೂಪದಲ್ಲಿ ಬೆಳಗಿಸುವ ಬೆಂಕಿಗೂ ತಮ್ಮದೇ ಆದ ಹೆಚ್ಚಿನ ಮಹತ್ವವಿದೆ. ಯಾವುದಕ್ಕಾದರೂ ಒಂದು ವಿಧಿವಿಧಾನ ಖಂಡಿತವಾಗಿಯೂ ಇರುತ್ತದೆ. ಹೌದು ಸ್ನೇಹಿತರೆ, ನೀವು ವಿಧಿವಿಧಾನದಿಂದ ಪೂಜೆ ಮಾಡದಿದ್ದರೆ ಧನಾತ್ಮಕ ಶಕ್ತಿ ಬರುವ ಬದಲು ಋಣಾತ್ಮಕ ಶಕ್ತಿ ಮನೆಗೆ ಬರಲಾರಂಭಿಸುತ್ತದೆ. ಅಂದರೆ ಸರಳವಾಗಿ ಹೇಳುವುದಾದರೆ ಅಲ್ಲಿ ದೇವತೆಗಳು ಬರಬೇಕಿತ್ತು, ಆದರೆ ಅಲ್ಲಿ ದೆವ್ವಭೂತಗಳ ಸಂಚಾರವಾಗಲಾರಂಭಿಸುತ್ತದೆ ಮತ್ತು ನಮ್ಮ ಜೀವನವೇ ನರಕವಾಗಿ ಬಿಡುತ್ತದೆ. ಆದ್ದರಿಂದ ನಾವು ಇಂದಿನ ಈ ವಿಡಿಯೋದಲ್ಲಿ ಎಲ್ಲವನ್ನು ವಿವರವಾಗಿ ಹೇಳುತ್ತಿದ್ದೇವೆ. ದಯವಿಟ್ಟು ಗಮನವಿಟ್ಟು ಪ್ರತಿಯೊಂದು ಮಾತನ್ನು ಕೇಳಿ ಸ್ನೇಹಿತರೆ, ಏಕೆಂದರೆ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಅತ್ಯಂತ ದೊಡ್ಡ ಗುಪ್ತ ವಿದ್ಯೆ ಬಗ್ಗೆ ಹೇಳುತ್ತಿದ್ದೇವೆ. ಈ ವಿದ್ಯೆ ಬಗ್ಗೆ ಭವಿಷ್ಯ ನಿಮಗೆ ಯಾರೂ ತಿಳಿಸಿರುವುದಿಲ್ಲ. ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ಗಮನವಿಟ್ಟು ನೋಡಿ. ನೀವು ನಿಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸಲು ಬಯಸಿದರೆ, ಜೀವನದಲ್ಲಿ ಮುಂದೆ ಬರಲು ಬಯಸಿದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಗಮನವಿಟ್ಟು ನೋಡಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಬಳಿ ಕೆಲವೇ ಮಾತುಗಳಿವೆ. ಒಂದು ಸಣ್ಣ ವಿನಂತಿ ಮಾಡುತ್ತಿದ್ದೇವೆ. ನಾವು ನಿಮಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಶ್ರಮಿಸುತ್ತಿದ್ದೇವೆ. ಹಾಗಾಗಿ ನಮ್ಮ ಶ್ರಮಕ್ಕೆ ನೀವು ಏನನ್ನಾದರೂ ನೀಡಲು ಬಯಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಜ್ಞಾನವರ್ಧಕ ಮಾಹಿತಿಗಳು ಕಾಲಕಾಲಕ್ಕೆ ನಿಮಗೆ ಸಿಗುತ್ತಿರುತ್ತವೆ ಮತ್ತು ಇದರಿಂದ ನಮ್ಮ ಮನೋಬಲವು ಹೆಚ್ಚುತ್ತದೆ, ನಮಗೆ ಸಂತೋಷವಾಗುತ್ತದೆ. ಇದರಿಂದ ನಾವು ಇನ್ನೂ ಹೆಚ್ಚು ಶ್ರಮಿಸುತ್ತೇವೆ. ನೀವು ನನ್ನ ಭಾವನೆಯನ್ನು ಖಂಡಿತ ಅರ್ಥ ಮಾಡಿಕೊಳ್ಳುತ್ತೀರಿ. ಹಾಗಾದರೆ ಬನ್ನಿ, ಈಗ ನಿಮಗೆ ದೃಷ್ಟಿದೋಷ ಸಾಗುವ ಸೂಚನೆಗಳು ಮತ್ತು ಅವುಗಳ ನಿವಾರಣೆ ಹೇಳುತ್ತೇನೆ. ಮೊದಲಿಗೆ ನಾವು ವ್ಯಾಪಾರ ಅಥವಾ ಬಿಸ್ನೆಸ್ ಬಗ್ಗೆ ಮಾತನಾಡುತ್ತೇವೆ. ವ್ಯಾಪಾರಕ್ಕೆ ದೃಷ್ಟಿದೋಷ ಹೇಗೆ ತಾಗುತ್ತದೆ ಮತ್ತು ದೃಷ್ಟಿ ತಾಗುವುದರಿಂದ ಏನು ನಷ್ಟವಾಗುತ್ತದೆ, ಅದನ್ನು ಹೇಗೆ ಗುರುತಿಸುವುದು? ನೀವು ವ್ಯಾಪಾರ ಮಾಡುತ್ತಿದ್ದು, ನೀವು ವ್ಯಾಪಾರಸ್ಥರಾಗಿದ್ದು ವ್ಯಾಪಾರ ಮಾಡುತ್ತಿದ್ದರೆ, ನಿಮ್ಮ ವ್ಯಾಪಾರದಲ್ಲಿ ಮೆಲ್ಲನೆ ಕುಸಿಯುತ್ತಿದ್ದರೆ, ಗ್ರಾಹಕರ ಆಗಮನ ಕಡಿಮೆಯಾಗುತ್ತಿದ್ದರೆ, ಅಂದರೆ ಹಿಂದೆ ಎಲ್ಲೇ 50 ಗ್ರಾಹಕರು ಬರುತ್ತಿದ್ದರು, ಈಗ ಅಲ್ಲಿ 30 ಗ್ರಾಹಕರು ಬರಲಾರಂಭಿಸಿದ್ದಾರೆ, ನಂತರ 20 ಗ್ರಾಹಕರು ಬರಲಾರಂಭಿಸಿದ್ದಾರೆ, ಆಮೇಲೆ 10 ಬರಲಾರಂಭಿಸುತ್ತಾರೆ. ತದನಂತರ ಬರುವುದೇ ಸಂಪೂರ್ಣವಾಗಿ ನಿಂತು ಹೋದರೆ ಮತ್ತು ನಿಧಾನವಾಗಿ ನಿಮ್ಮ ಆದಾಯ ಕುಸಿಯುತ್ತಾ ಸಾಗಿ ನೀವು ಅದರಲ್ಲಿ ನಿಮ್ಮ ಪೂರ್ಣ ಶ್ರಮವನ್ನು ಹಾಕುತ್ತಿದ್ದರು, ಪೂರ್ಣ ಪ್ರಯತ್ನ ಮಾಡುತ್ತಿದ್ದರು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತಿಲ್ಲ ಎಂದಾದರೆ ಮತ್ತು ಇನ್ನೊಂದು ವ್ಯಾಪಾರದಲ್ಲಿ ನೀವು ಗಳಿಸುವ ಹಣವನ್ನು ಸರಿಯಾಗಿ ಸದ್ಬಳಕೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದಾದರೆ, ನಿಮ್ಮ ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲ, ಒಂದು ಕಡೆಯಿಂದ ಬಂದರೆ ಇನ್ನೊಂದು ಕಡೆ ಖರ್ಚಾಗಿ ಹೋಗುತ್ತಿದೆ, ರೀತಿಯಾಗಿ ಇನ್ನೂ ಹಲವಾರು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಉಂಟಾಗಲಾರಂಭಿಸುತ್ತವೆ. ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದ ಯಾರಾದರೂ ಒಬ್ಬ ಸದಸ್ಯರು ಸತತವಾಗಿ ಕಾಯಿಲೆಯಿಂದ ಬಳಲುತ್ತಿದ್ದರೆ, ಕಾಯಿಲೆಗಳಿಂದ ಸುತ್ತುವರಿದಿದ್ದರೆ, ನಿಮ್ಮ ಕುಟುಂಬದಲ್ಲಿ ಪದೇ ಸತತವಾಗಿ ಜಗಳ ಕಲಹಗಳು ನಡೆಯುತ್ತಿದ್ದರೆ, ಮಾತುಕತೆ ಮನಸ್ತಾಪಗಳು ನಡೆಯುತ್ತಿದ್ದರೆ ಇದು ಸಾಮಾನ್ಯ ವಿಷಯವಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಇದರ ಕಡೆ ನೀವು ಗಮನ ಹರಿಸುವ ಅಗತ್ಯವಿದೆ. ಏಕೆಂದರೆ ಈ ಎಲ್ಲ ವಿಷಯಗಳಿಂದ ನಿಮಗೆ ತಿಳಿಸುವುದೇನೆಂದರೆ, ಎಲ್ಲೋ ಒಂದು ಕಡೆ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ವ್ಯಾಪಾರಕ್ಕೆ ಯಾರದೋ ದೃಷ್ಟಿ ತಾಗಿದೆ. ಹೌದು ಸ್ನೇಹಿತರೆ, ಹಾಗಾಗಿ ಆದಷ್ಟು ಬೇಗ ನೀವು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಈಗ ಉಪಾಯ ಹೇಳುತ್ತಿದ್ದೇನೆ. ದೃಷ್ಟಿ ದೋಷವನ್ನು ಹೇಗೆ ದೂರ ಮಾಡುವುದು? 2 ರಿಂದ 3 ಒಣ ಕೆಂಪು ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಯಾವುದಕ್ಕೆ ದೃಷ್ಟಿ ತಾಗಿದೆಯೋ ಅದರ ಮುಂದೆ 7 ಬಾರಿ ಸುತ್ತಿ ಬೆಂಕಿಯಲ್ಲಿ ಸುಟ್ಟು ಹಾಕಿ. ಈ ರೀತಿ ಇನ್ನೊಂದು ಪರಿಹಾರವನ್ನು ತಿಳಿಸುತ್ತಿದ್ದೇನೆ. 1 ಬೆಳ್ಳುಳ್ಳಿ, ಸಾಸಿವೆ, ಈರುಳ್ಳಿ ಸಿಪ್ಪೆ, ಸ್ವಲ್ಪ ಒಣಮೆಣಸಿನಕಾಯಿಯನ್ನು ಜೊತೆಗೆ ತೆಗೆದುಕೊಂಡು 7 ಬಾರಿ ಯಾವುದಕ್ಕೆ ದೃಷ್ಟಿ ತಾಗಿದೆಯೋ ಅದರ ಮುಂಭಾಗದಲ್ಲಿ ಸುತ್ತಿ ಎಸೆದು ಬಿಡಿ. ಇದರಿಂದಲೂ ದೃಷ್ಟಿ ದೋಷ ದೂರವಾಗುತ್ತದೆ. ಆದರೆ ಸ್ನೇಹಿತರೆ, ನೀವು ಈ ಉಪಾಯವನ್ನು ಯಾರಿಗೂ ತಿಳಿಯದಂತೆ ಮಾಡಿ ನೋಡಿ ದೃಷ್ಟಿ ದೋಷ ಹೇಗೆ ದೂರವಾಗುತ್ತದೆ ಎಂದು. ಸ್ನೇಹಿತರೆ, ನೀವು ಇಷ್ಟೇ ಮಾಡಬೇಕಾಗಿರುವುದು. ಆಗ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗಲಾರಂಭಿಸುತ್ತದೆ ಮತ್ತು ನಿಮ್ಮ ಜೀವನವು ಸರಿಯಾಗಿ ಸಾಗಲಾರಂಭಿಸುತ್ತದೆ. ಸ್ನೇಹಿತರೆ, ಹಾಗಾದರೆ ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ ಮತ್ತು ನಾಳೆಯ ದಿನ ನಿಮಗಾಗಿ ಹೇಗಿರಲಿದೆ ಎಂದು. ಸ್ನೇಹಿತರೆ, ನಾಳೆ ವೃತ್ತಿ ಮತ್ತು ಉದ್ಯೋಗದ ಕ್ಷೇತ್ರದಲ್ಲಿ ಅದೃಷ್ಟ ನಿಮಗೆ ಸಂಪೂರ್ಣ ಸಾಥ್ ನೀಡುತ್ತದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೂ ಶುಭ ಸುದ್ದಿ ಸಿಗಬಹುದು. ಅದೇ ವೇಳೆ ಕೆಲಸದ ಕ್ಷೇತ್ರದಲ್ಲೂ ನಿಮ್ಮ ಶ್ರಮಕ್ಕೆ ಫಲ ಸಿಗಲಿದೆ.
ಸೋದರ ಮಾವನ ಕಡೆಯಿಂದ ಆರ್ಥಿಕ ನೆರವು ಅಥವಾ ಧನಲಾಭವಾಗುವ ಯೋಗಗಳು ರೂಪುಗೊಳ್ಳುತ್ತಿವೆ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ಕುಟುಂಬದ ಸದಸ್ಯರೊಬ್ಬರ ವಿವಾಹಕ್ಕೆ ಸಂಬಂಧಿಸಿದ ಅಡೆತಡೆಗಳು ನಿವಾರಣೆಯಾಗಲು ಯಾರಾದರೂ ಅನುಭವಿ ವ್ಯಕ್ತಿಯ ಸಲಹೆ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಹೊಸ ಅವಕಾಶಗಳು ತೆರೆಯಲಿವೆ. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ಇಂದು ವೇಗವಾಗಿ ಪೂರ್ಣಗೊಳ್ಳಲಿವೆ ಮತ್ತು ನಿಮ್ಮ ಯಶಸ್ಸು ಆತ್ಮವಿಶ್ವಾಸಕ್ಕೆ ಹೊಸ ಎತ್ತರವನ್ನು ನೀಡುತ್ತದೆ. ಸ್ನೇಹಿತರೆ, ನಿಮಗಾಗಿ ಇರುವ ಸಮಯ, ನಿಮ್ಮ ದೈನಂದಿನ ದಿನಚರಿಗೆ ಇರುವ ಸಮಯ ಸಂತೋಷ ಮತ್ತು ತೃಪ್ತಿಯಿಂದ ಕೂಡಿರುತ್ತದೆ. ಆದಾಯದ ಮೂಲಗಳು ಒಂದಕ್ಕಿಂತ ಹೆಚ್ಚು ಸೃಷ್ಟಿಯಾಗುವುದರಿಂದ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹೆಚ್ಚು ಬಲಗೊಳ್ಳುತ್ತದೆ. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಈಶ್ವರನ ಭಕ್ತಿಯಲ್ಲಿ ಮನಸ್ಸು ತೊಡಗಿರುತ್ತದೆ. ಇದರಿಂದ ಮಾನಸಿಕ ಶಾಂತಿ ಅನುಭವವಾಗುತ್ತದೆ. ಮಕ್ಕಳ ನಡವಳಿಕೆ ಅಥವಾ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರಬಹುದು, ಆದರೆ ನಿಮ್ಮ ಜಾಣತನದಿಂದ ಪರಿಸ್ಥಿತಿಗಳು ಸರಿ ಹೋಗುತ್ತವೆ. ನಿಮ್ಮ ಮುಖ್ಯವಾದ ಕೆಲಸಗಳ ಜವಾಬ್ದಾರಿಯನ್ನು ನೀವು ವಹಿಸಿಕೊಳ್ಳುತ್ತೀರಿ, ಏಕೆಂದರೆ ಸ್ವಾವಲಂಬನೆ ಇಂದು ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ದೇವರ ಆಶೀರ್ವಾದದಲ್ಲಿರುವ ಎಲ್ಲ 33 ಕೋಟಿ ದೇವತೆಗಳ ಅಪಾರ ಅನುಗ್ರಹದಿಂದ ನಾಳೆ ವ್ಯಾಪಾರ ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ಲಾಭವನ್ನು ಕಾಣಬಹುದು. ಹೌದು ಸ್ನೇಹಿತರೆ, ದೊಡ್ಡ ಹೆಜ್ಜೆ ಇಡುವ ಅವಕಾಶ ಸಿಗಬಹುದು. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಯಾವುದೋ ಒಪ್ಪಂದ ಅಥವಾ ಯೋಜನೆ ಅಂತಿಮವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಹೊಸ ಅವಕಾಶಗಳು ನಿಮ್ಮ ಮನೆ ಬಾಗಿಲು ತಟ್ಟಲಿವೆ ಮತ್ತು ನಿಮ್ಮ ಶ್ರಮಕ್ಕೆ ಉತ್ತಮ ಪ್ರತಿಫಲ ಸಿಗಲಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ತೊಂದರೆಗಳು ದೂರವಾಗುತ್ತವೆ. ಇದರಿಂದ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ. ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಮತ್ತು ಎಚ್ಚರಿಕೆಯಿಂದಿರಿ ಹಾಗೂ ಯೋಚಿಸದೆ ಯಾರಿಗೂ ಸಾಲವಾಗಿ ಹಣ ನೀಡುವುದರಿಂದ ತಪ್ಪಿಸಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಕುಟುಂಬದವರ ಸಹಕಾರವು ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಸ್ನೇಹಿತರೆ, ನಾಳೆಯ ದಿನ ನಿಮ್ಮ ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣ ಇಡಬೇಕಾಗುತ್ತದೆ. ಇದು ಅತ್ಯಂತ ಅಗತ್ಯ ಮತ್ತು ಅತಿ ದೊಡ್ಡ ಆದ್ಯತೆಯಾಗಿರುತ್ತದೆ. ಸುಖ ಸೌಕರ್ಯಗಳು ಮತ್ತು ಜೀವನ ಶೈಲಿನ ಮೇಲೆ ಹೆಚ್ಚುತ್ತಿರುವ ಖರ್ಚು ಬಜೆಟ್ ಅನ್ನು ಹಾಳು ಮಾಡಬಹುದು. ಆದ್ದರಿಂದ ಜಾಣತನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಯಾವುದೇ ಆಪ್ತ ಸ್ನೇಹಿತನೊಂದಿಗೆ ಸಣ್ಣ ವಿಷಯಕ್ಕೆ ಭಿನ್ನಾಭಿಪ್ರಾಯ ಬರಬಹುದು. ಆದ್ದರಿಂದ ಮಾತುಗಳ ಆಯ್ಕೆಯನ್ನು ಯೋಚಿಸಿ ಮಾಡಿ. ಹೊಸ ಜನರೊಂದಿಗೆ ಸಂಪರ್ಕ ಬೆಳೆಯುತ್ತದೆ, ಆದರೆ ಯಾರನ್ನು ಕಣ್ಣು ಮುಚ್ಚಿ ನಂಬುವುದರಿಂದ ತಪ್ಪಿಸಿಕೊಳ್ಳಿ. ಸ್ನೇಹಿತರೆ, ಇದು ನಿಮಗಾಗಿ ಇರುವ ಅತಿ ದೊಡ್ಡ ಎಚ್ಚರಿಕೆಯಾಗಿದೆ. ತಾಳ್ಮೆ ಮತ್ತು ಸಂಯಮದಿಂದ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಹಿತದೃಷ್ಟಿಯಿಂದ ಇರುತ್ತದೆ. ಸ್ನೇಹಿತರೆ, ನಾಳೆ ಆರ್ಥಿಕ ವಿಷಯದಲ್ಲಿ ಶುಭ ಸುದ್ದಿ ಸಿಗುವ ಸಂಪೂರ್ಣ ಸಾಧ್ಯತೆ ಇದೆ. ಪ್ರಯಾಣ ಮಾಡುತ್ತಿದ್ದರೆ ಆ ಪ್ರಯಾಣವು ನಿಮಗೆ ಲಾಭದಾಯಕವಾಗಿರುತ್ತದೆ. ಆದಾಯ ಹೆಚ್ಚಳದ ಹೊಸ ದಾರಿಗಳು ತೆರೆದುಕೊಳ್ಳುವುದು ಕಂಡುಬರುತ್ತದೆ. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಒಪ್ಪಂದ ಮತ್ತು ನಿಂತು ಹೋಗಿದ್ದ ಕೆಲಸವು ನಾಳೆ ಅಂತಿಮಗೊಳ್ಳಲಿದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.